ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಸಮಾಜ ವಿಜ್ಞಾನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು ಅಂತ ಕೇಳಿದ್ರೆ, ಕರ್ನಾಟಕದ ಆಡಳಿತ ವಿಭಾಗಗಳಲ್ಲಿ 4 ವಿಭಾಗಗಳನ್ನ ಈಗಾಗಲೇ ನೋಡಿದ್ದೇವೆ. ಆ 4 ವಿಭಾಗಗಳಲ್ಲಿ ಮೊದಲನೇದು ಯಾವುದು ಅಂತ ಕೇಳಿದ್ರೆ ಬೆಂಗಳೂರು ವಿಭಾಗ ಅಂತ. 4 ವಿಭಾಗ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿವಿ. ಅದರ 4 ವಿಭಾಗಗಳಲ್ಲಿ ಒಂದನೇದು ಯಾವುದು ಅಂತ ಕೇಳಿದ್ರೆ ಬೆಂಗಳೂರು ವಿಭಾಗ ಅಂತೇಳಿ ನಾವು ಮಾತಾಡ್ತೀವಿ. ಬೆಂಗಳೂರು ವಿಭಾಗ ಅಂತಂದಾಗ ಇಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ ಅಥವಾ ನಮ್ಮ ರಾಜಧಾನಿ ಅಂತ ಹೇಳಿ ನೋಡ್ತೀವಿ. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಆ ಬೆಂಗಳೂರು ಏನಾಗಿದೆ ಅಂತಂದ್ರ ಕರ್ನಾಟಕದ ಒಂದು ಆಡಳಿತದ ವಿಭಾಗ ಆಗ್ಯದ ಅಂತೇಳಿ ನಾವು ನೋಡ್ಕೊಬೇಕು. ಮತ್ತು ಅದ್ರ ಜೊತೆಗೆ ಆ ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 9. ಎಷ್ಟು ಹೇಳ್ರಿ? 9 ಜಿಲ್ಲೆಗಳಿವೆ ಅಂತೇಳಿ. ಅವು ಯಾವ 9 ಜಿಲ್ಲೆಗಳಂತ ಕೇಳಿದ್ರೆ, ಒಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ. ಇವು 9 ಜಿಲ್ಲೆಗಳು. ಏನಿವ 9 ಜಿಲ್ಲೆಗಳು. ಈ 9 ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದು ಬೆಂಗಳೂರು ವಿಭಾಗವನ್ನು ನಾವು ನೋಡ್ತೀವಿ. ಆಡಳಿತ ದೃಷ್ಟಿಯಿಂದ ಈ ರೀತಿ ನಾವು ಮಾಡಿಕೊಂಡಿವಿ ಅಂತೇಳಿ ನೋಡ್ತೀವಿ. ಇದ್ರ ಜೊತೆಗೆ ಚಾರಿತ್ರಿಕ ಹಿನ್ನೆಲೆ ನೋಡಿದಾಗ, ಈ ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ ನೋಡಿದಾಗ, ಈ ವಿಭಾಗವನ್ನು ಆಳಿದಂಥವ್ರು ಯಾರು ಅಂತ ನೋಡಿದಾಗ, ಬೆಂಗಳೂರನ್ನ ಗಂಗರು ಆಳ್ತಾರೆ. ಯಾರು ಆಳ್ತಾರ? ಗಂಗರು ಆಳಿದ್ರು. ಆ ಗಂಗರು ಈಗಿನ ಕೋಲಾರ ಜಿಲ್ಲೆಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವಾಗಿನ ಕೋಲಾಲಪುರ ಆಗಿತ್ತು. ಅವಾಗಿನ ಕೋಲಾಲಪುರ ಆಗಿತ್ತು. ಆ ಆಗಿನ ಕೋಲಾಲಪುರ ಇವತ್ತು ಕೋಲಾರ ಆಗ್ಯದ. ಈ ಕೋಲಾರನ್ನ ಅವರು ರಾಜಧಾನಿಯನ್ನಾಗಿ ಮಾಡ್ಕೊಂಡು ಈ ಗಂಗರು ಈ ಭೂ ಪ್ರದೇಶವನ್ನು ಆಳಿದ್ರು ಅಂತ ನೋಡ್ತೀವಿ. ನಂತರ ಚೋಳರ ಆಳ್ತಾರ, ಹೊಯ್ಸಳರ ಆಳ್ತಾರ, ವಿಜಯನಗರ ಸಾಮ್ರಾಜ್ಯರ ಹಂಪಿ ವಿಜಯನಗರ ಸಾಮ್ರಾಜ್ಯ ಆಳ್ತದ. ಈ ಎಲ್ಲ ರಾಜ್ಯಗಳು ಆಳ್ತವ. ಇದೇ ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲಾವಧಿಯೊಳಗ ಒಂದಷ್ಟು ಸಣ್ಣ ಪುಟ್ಟ ರಾಜ್ಯ ಮನೆತನಗಳು ಅಥವಾ ಸಣ್ಣ ಪುಟ್ಟ ಅಧಿಕಾರಿ ವರ್ಗ ಆಳ್ವಿಕೆ ಮಾಡ್ತಿತ್ತು. ಅವ್ರನ್ನ ನಾವು ಪಾಳೆಗಾರರ ಆಳ್ವಿಕೆ ಅಂತ ಕರಿತೀವಿ. ಅವ್ರು ಏನ್ ಕರಿತೀವಿ? ಪಾಳೆಗಾರರ ಆಳ್ವಿಕೆ ಅಂತ ಕರಿತೀವಿ. ಈ ಪಾಳೆಗಾರರ ಭೂ ಪ್ರದೇಶವನ್ನ ನಾವು ಪಾಳೆಯ ಪಟ್ಟು ಅಂತ ಕರಿತೀವಿ. ಏನ್ ಕರಿತೀವಿ? ಪಾಳೆಯ ಪಟ್ಟು ಅಂತ ಕರಿತೀವಿ. ಈ ಪಾಳೆಗಾರರೇ ನಾಯಕರಾಗಿದ್ರು. ನಾಯಕ ಸಮುದಾಯದ ಜನ ಆಗಿದ್ರು. ಈ ನಾಯಕ ಸಮುದಾಯದ ಜನನೇ ಈ ಪಾಳೆ ಪಟ್ಟನ್ನ ಆಳ್ವಿಕೆ ಮಾಡ್ತಿದ್ರು ಅಂತ. ಸೊ ನೋಡ್ರಿ, ಈ ಪಾಳೆ ಪಟ್ಟುಗಳು ಉದಾಹರಣೆ ತೆಗೆದುಕೊಂಡಾಗ ಕೆಳದಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಯಲಹಂಕ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಈ ಭೂ ಪ್ರದೇಶಗಳನ್ನ ನಾವು ತೆಗೆದುಕೊಂಡಾಗ ಇವೆಲ್ಲವೂ ಏನಪ್ಪಾ ಅಂತಾರೆ? ಪಾಳೆ ಪಟ್ಟಿನ ಭೂ ಪ್ರದೇಶಗಳು, ಪಾಳೆ ಪಟ್ಟಿನ ಮನೆತನಗಳು, ಪಾಳೆ ಪಟ್ಟಿನ ಅಧಿಕಾರಿ ವರ್ಗ ಅಂತೇಳಿ ಸಾಮಂತರು ಅಂತ ಕರೀತಾರೆ. ಇವರು ಸಾಮಾನ್ಯ ಇತಿಹಾಸದಲ್ಲಿ ಸಾಮಂತರು ಅಂತೇಳಿ ನಾವು ಗುರುತಿಸ್ತೀವಿ. ತದನಂತರ ಇದರ ಪ್ರಾಕೃತಿಕ ವಿಭಾಗಗಳನ್ನು ನೋಡಿದಾಗ, ಇದು ಪ್ರಕೃತಿ ದತ್ತವಾದಂತ ಒಂದು ಸಂಪನ್ಮೂಲ ಹೊಂದಿದಂತಹ ಒಂದು ಪ್ರದೇಶ ಆಗಿತ್ತು. ಪ್ರಾಕೃತಿಕ ಸಂಪನ್ಮೂಲ ಅಂದ್ರೆ ಪ್ರಕೃತಿ ದತ್ತವಾಗಿ ಬಂದಂತ ಸಂಪನ್ಮೂಲ ಅಂತ. ಮಾನವ ನಿರ್ಮಿತವಾದದ್ದಲ್ಲ, ಅದು ಪ್ರಕೃತಿಯಿಂದ ಕೊಡುಗೆಯಾಗಿ ಬಂದಿರೋದು. ಅಂತವುಗಳನ್ನ ಏನ್ ಕರಿತೀವಪ್ಪ ಅಂದ್ರೆ ಪ್ರಾಕೃತಿಕ ಸಂಪನ್ಮೂಲ ಅಂತ ಕರಿತೀವಿ. ಅವು ಖನಿಜಗಳಾಗಿರ್ಬೋದು, ಲೋಹಗಳಾಗಿರ್ಬೋದು, ಆಮೇಲೆ ಕೇಳಿದ್ರಿ ನೀವು ಚಿನ್ನದ ಗಣಿ ಆಗಿರ್ಬೋದು, ಇವೆಲ್ಲ ಅಂತ ಲೋಹಗಳೇ. ಈ ರೀತಿ ಎಲ್ಲಾ ಸಂಪನ್ಮೂಲ ಇಲ್ಲಿ ಈ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತದೆ. ಆಮೇಲೆ ಸಾಮಾನ್ಯವಾಗಿ ಇದು ಉಷ್ಣ ಮಾನ್ಸೂನ್ ವಾಯುಗುಣ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಭೂ ಪ್ರದೇಶ. ಉಷ್ಣ ಮಾನ್ಸೂನ್ ವಾಯುಗುಣವನ್ನ ಹೊಂದಿರತಕ್ಕಂಥ ಒಂದು ಸಂಪನ್ಮೂಲ ನೋಡ್ತೀವಿ. ಆಮೇಲೆ ಕೋಲಾರ ಅತಿ ಉಷ್ಣ ಜಿಲ್ಲೆಯಾಗಿದೆ. ಕೋಲಾರ ಅತಿ ಉಷ್ಣವನ್ನು ಹೊಂದಿರತಕ್ಕಂಥ ಜಿಲ್ಲೆ ಅಂತ ನೋಡ್ತೀವಿ. ಅದೇ ರೀತಿ ಶಿವಮೊಗ್ಗ ನೋಡಿದಾಗ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಜಿಲ್ಲೆ ಅಂತ. ಅತಿ ಹೆಚ್ಚು ಮಳೆ ಅಲ್ಲಿ ಬೀಳ್ತದ ಶಿವಮೊಗ್ಗದಲ್ಲಿ. ಅದ್ರ ಚಿತ್ರದುರ್ಗದಲ್ಲಿ ತೆಗೆದುಕೊಂಡಾಗ ಅತಿ ಕಡಿಮೆ ಮಳೆ ಬೀಳ್ತದ. ಶಿವಮೊಗ್ಗ ತೆಗೆದುಕೊಂಡಾಗ ಅತಿ ಹೆಚ್ಚು ಮಳೆ ಬೀಳ್ತದ. ಅದ್ರ ಚಿತ್ರದುರ್ಗ ತೆಗೆದುಕೊಂಡಾಗ ಅತಿ ಕಡಿಮೆ ಮಳೆಯಲ್ಲಿ ನಾವು ನೋಡ್ತೀವಿ ಅಂತ. ಆಮೇಲೆ ಶರಾವತಿ ಒಂದು ವಿಶೇಷತೆ ಕೊಟ್ಟಿದ್ದಾರೆ ಇಲ್ಲಿ. ಬಹಳ ಮುಖ್ಯವಾಗಿರ್ತಕ್ಕಂಥ ಇದೇ ಭೂ ಪ್ರದೇಶದಲ್ಲಿ ಅಥವಾ ಇದೇ ಒಂದು ವಿಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿ ಅಂತ ಹೇಳಿದ್ರೆ ಅದ್ರ ವಿಶೇಷತೆ ಅಂತಂದ್ರೆ ಪಶ್ಚಿಮಕ್ಕೆ ಹರಿಯುವಂತ ಒಂದು ನದಿ. ಅದು ಯಾವ ಕಡೆ? ಪಶ್ಚಿಮಕ್ಕೆ ಹರಿಯುವಂತ ಒಂದು ನದಿ ಅಂತೇಳಿ ನಾವು ನೋಡ್ತೀವಿ. ಆಮೇಲೆ ಪಶ್ಚಿಮಕ್ಕೆ ಹರಿತದ. ಮತ್ತೆ ಈ ಶರಾವತಿ ನದಿಗೆ ಒಂದು ಜಾಗತಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ
ಒಂದು ಜೋಗ ಜಲಪಾತ ಸೃಷ್ಟಿಯಾಗಿದೆ. ಜಗತ್ತಿನ ಅತ್ಯಂತ ಪ್ರಸಿದ್ಧ ಜಲಪಾತ ಇದು. ಭಾರತ ಅತಿ ದೊಡ್ಡ ಜಲಪಾತ ಅಂತೂ ಕರೀತಾರೆ ಜೋಗ ಜಲಪಾತ. ಇದು ಶರಾವತಿ ನದಿಗೆ ಸೃಷ್ಟಿಯಾಗಿದೆ ಅನ್ನೋದು ಬಹಳ ಮುಖ್ಯವಾದ ಅಂಶ. ಇನ್ನು ಚಿತ್ರದುರ್ಗ ನೋಡಿದಾಗ ಈ ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ಕಟ್ತಾರೆ. ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ಕಟ್ತಾರೆ. ಇದು ನೀರಾವರಿ ಯೋಜನೆ. ಇದು ನೀರಾವರಿ ಯೋಜನೆ. ಈ ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನ ಮೈಸೂರು ಒಡೆಯರು ಕಟ್ತಾರೆ. ಆಮೇಲೆ ತುಮಕೂರು ಜಿಲ್ಲೆ ಒಳಗ ಒಂದು ಕುಣಿಗಲ್ ಅಂತ ಒಂದು ಸ್ಥಳ. ಆ ಕುಣಿಗಲ್ ಒಳಗೆ ಒಂದು ಮಾರ್ಕೋನಹಳ್ಳಿ ಜಲಾಶಯ ನಿರ್ಮಾಣ ಮಾಡಲಾಗಿದೆ. ಗಮನಿಸ್ಬೇಕು, ತುಮಕೂರು ಜಿಲ್ಲೆ ಒಂದು ಕುಣಿಗಲ್ ಅಂತೇಳಿ ಒಂದು ಸ್ಥಳ. ಆ ಕುಣಿಗಲ್ದೊಳಗೆ ಒಂದು ಮಾರ್ಕೋನಹಳ್ಳಿ ಜಲಾಶಯ ಅಂತೇಳಿ ಒಂದು ಕಟ್ಟಡವನ್ನ ಕಟ್ಟಿದ್ದಾರೆ. ಇಷ್ಟು ನಾವು ಪ್ರಾಕೃತಿಕ ಸಂಪನ್ಮೂಲಗಳನ್ನ, ಆಮೇಲೆ ಬೆಂಗಳೂರು ವಿಭಾಗದ ಹಿನ್ನೆಲೆಯನ್ನ, ಆಮೇಲೆ ಬೆಂಗಳೂರು ವಿಭಾಗದ ಒಂದಷ್ಟು ಜಿಲ್ಲೆಗಳನ್ನ ನೋಡಿದ್ದೀವಿ. ಇವೆಲ್ಲವೂ ನನಗನಿಸದ ಮುಂಬರುವ ಪರೀಕ್ಷೆಗಳನ್ನ ನೋಡಿದಾಗ ಇವೆಲ್ಲ ಬಹಳ ಮುಖ್ಯವಾದಂತ ಒಂದು ಪ್ರಮುಖ ಅಂಶಗಳು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವುಗಳ ಬಗ್ಗೆ ನಾವು ಒಂದಿಷ್ಟು ಪದೇ ಪದೇ ಈ ವಿಡಿಯೋನ ಕೇಳೋದ್ರ ಮೂಲಕ ಹೆಚ್ಚು ನಾವು ಮನನಗಳನ್ನು ಮಾಡಿದ್ರೆ ಹೆಚ್ಚು ಮುಂಬರುವ ಪರೀಕ್ಷೆಗಳಿಗೆ ಅನುಕೂಲ ಆದೀತು ಅಂತೇಳಿ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ಸಂಜೆ.